ಸಿದ್ದರಾಮಯ್ಯನವರೇ ಇನ್ನೂ 2 ವರ್ಷ 11 ತಿಂಗಳು ಸಿಎಂ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿರೋದು. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂನ ತೆಗಿಬೇಕಾದ್ರೆ ಶಾಸಕರಲ್ಲಿ ಅಭಿಪ್ರಾಯ ಪಡಿಬೇಕು. 2.5 ವರ್ಷ ಒಪ್ಪಂದ ಅನ್ನೋದು ಮಾಧ್ಯಮಗಳ ಸೃಷ್ಟಿ ಮಾತ್ರ. ಆ ರೀತಿ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಇನ್ನೂ ಕಾಲಾವಕಾಶ ಇದೆ, ಇನ್ನೊಂದು 2 ತಿಂಗಳಿದೆ, ಅನಂತರ ಮತ್ತೆ ಮಾತಾಡಬೇಕು. ಈಗ ಸಿದ್ದರಾಮಯ್ಯನವರು ಭಾಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದಾರಲ್ಲ, ಮುಂದಿನ ನಾನೇ ಫಸ್ಟ್ ಹೇಳಿದ್ದೀನಲ್ಲ, ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರನ್ನ ನಾವು 5 ವರ್ಷ ಅಂತ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ಅವ್ರನ್ನ ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ. ತೆಗಿಬೇಕಾಗಿದ್ರೆ ಮತ್ತೆ ಪಕ್ಷದ ಹೈಕಮಾಂಡ್ನವರು ಬಂದು ಶಾಸಕರ ಅಭಿಪ್ರಾಯ ಕೇಳಿ ತೆಗಿಬೇಕಾಗ್ತದೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಿಲ್ಲ. ಇಲ್ಲ, ಸುಮ್ಮನೆ ಇವೆಲ್ಲ ಮಾಧ್ಯಮದಲ್ಲಿ 2.5 ವರ್ಷ ಒಪ್ಪಂದ ಆಗಿದೆ, ಹಾಗಾಗಿದೆ ಅಂತ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಮತ್ತು ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದಾರಲ್ಲ, ಸಿದ್ದರಾಮಯ್ಯನವರು ಯಾವ್ದಾರ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ವಾ? ನಾನೇ ಒಪ್ಪಂದ ಆಗಿಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಚುನಾವಣೆಗೂ ನಾನೇ ನೇತೃತ್ವ ವಹಿಸಿ ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಪ್ರಶ್ನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದ ಹಾಗೆ ಇನ್ಮೇಲೆ ಸಂಪೂರ್ಣವಾಗಿ ಆಡಳಿತದ ಕಡೆ ಗಮನ ಕೊಡ್ತಾರೆ. ಕಂಡು ಅವರು ರಾಜ್ಯದ ಜನರ ಹಿತದೃಷ್ಟಿಯ ಕೆಲಸವನ್ನು ಮಾಡ್ತಾರೆ. ಮತ್ತು ಶಾಸಕರಿಗೆ 50-50 ಕೋಟಿ ಸ್ಪೆಷಲ್ ಫಂಡ್ ಕೊಡುವಂಥ ಸಭೆಯನ್ನು ಇದೇ ನಾವು 30-31ನೇ ತಾರೀಕಿಗೆ ಕರಿತಾ ಇದ್ದಾರೆ ಸಿಎಂ. 30-31 ಬಿಡಿ, ಅವ್ರು ಯಾರ್ಯಾರು ಹೇಳೋದಕ್ಕೆ ಒಂದೇ ಬಾಟಮ್ ಲೈನ್ ಸಾಕಿದ್ರ ಬಗ್ಗೆ ಇನ್ನು ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ 2 ವರ್ಷ 11 ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ, ಆಗಸ್ಟ್ 1ನೇ ತಾರೀಕಿಂದ ಸಂಪೂರ್ಣವಾಗಿ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಬಜೆಟ್ನಲ್ಲಿ ಏನು ಹೇಳಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಜಾರಿಗೆ ಕೊಡಬೇಕನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ MLAಗಳಿಗೆ 30-31ನೇ ತಾರೀಕು ಸಭೆ ಕರೆದಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.